ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಟಿ ಆಗಿರ್ಬೋದು, GPSTR, HSTR, STA, FDA, ವಿಲೇಜ್ ಅಕೌಂಟೆಂಟ್, ಕ್ರೈಸ್ ಮುಂತಾದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾವು ಪ್ರತಿದಿನ ಸಾಮಾನ್ಯ ಅಧ್ಯಯನದ ವಿಷಯಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೊಂಟಿದ್ವಿ. ಒಂದಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಒಂದಿಷ್ಟು ಟಾಪಿಕ್ಗಳ ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ಗಳು ಕೇಳ್ತಾನೆ. ಅಂಥ ಒಂದು ಟಾಪಿಕ್ಗಳನ್ನು ನಾವು ಒಂದೊಂದಾಗಿ ದಿನನಿತ್ಯ ಒಂದು ಟಾಪಿಕ್ ಅಂತೆ ನಾವು ನೋಡ್ತಾ ಹೊಂಟಿದ್ವಿ. ಇವತ್ತಿನ ದಿನ ನಾವು ಅಧ್ಯಯನ ಮಾಡ್ತಕ್ಕಂಥ ವಿಷಯ ಯಾವುದಂತಂದ್ರೆ ಅಡ್ವೊಕೇಟ್ ಜನರಲ್. ನಿನ್ನೆಯ ದಿನದಲ್ಲಿ ಅಟಾರ್ನಿ ಜನರಲ್ ರವರ ಕುರಿತಾಗಿ ಮಾಹಿತಿಯನ್ನು ನೋಡಿವಿ. ಇವತ್ತು ಅಡ್ವೊಕೇಟ್ ಜನರಲ್ ರವರ ಕುರಿತು ನಾವು ಮಾಹಿತಿಯನ್ನು ನೋಡ್ತಾ ಬರೋಣ. ತುಂಬ ಸಲ ಕ್ವಶನ್ಗಳಾಗ್ತಿರ್ತಾವ. ಮೇಲಿಂದ ಮೇಲೆ ಪದೇ ಪದೇ ಅಡ್ವೊಕೇಟ್ ಜನರಲ್ ಆಗಿರ್ಬೋದು, ಅಟಾರ್ನಿ ಜನರಲ್ ಆಗಿರ್ಬೋದು, ಇವರುಗಳ ಮೇಲೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳುವುದನ್ನು ನಾವು ನೋಡ್ತಾನೆ ಬಂದೀವಿ. ನೋಡ್ರಿ, ಸಂವಿಧಾನಬದ್ಧ ಹುದ್ದೆ ಅಂತ ಕರಿತೀವಿ. ಇದನ್ನು 165ನೇ ವಿಧಿ ಅಡ್ವೊಕೇಟ್ ಜನರಲ್ ರವರ ಕುರಿತು ಮಾಹಿತಿಯನ್ನು ಕೊಡ್ತದ. ಮುಂದೆ ಇದೊಂದು ಸಂವಿಧಾನಿಕ ಹುದ್ದೆ ಅಂತ ಹೇಳಿ ನಾವು ಕರಿತಾ ಬರ್ತೀವಿ. ಇದು ಎಂಥ ಹುದ್ದೆ ರೀ? ಇದೊಂದು ಸಂವಿಧಾನಿಕ ಹುದ್ದೆ. ಅಟಾರ್ನಿ ಜನರಲ್ನು ಸಂವಿಧಾನಿಕ ಹುದ್ದೆ, ಆಮೇಲೆ ಅಡ್ವೊಕೇಟ್ ಜನರಲ್ನು ಸಂವಿಧಾನಿಕ ಹುದ್ದೆ. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂಥೇಳಿ ನಾವು ಅಡ್ವೊಕೇಟ್ ಜನರಲ್ ಅವ್ರನ್ನ ಕರಿತೀವಿ. ರಾಷ್ಟ್ರದ ಅಥವಾ ಕೇಂದ್ರದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತಂದ್ರೆ ಅಟಾರ್ನಿ ಜನರಲ್. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತಂದ್ರೆ ಅಡ್ವೊಕೇಟ್ ಜನರಲ್. ನೆನಪಿಟ್ಕೊಳ್ತಕ್ಕಂಥ ಮಾಹಿತಿ. ನಿನ್ನೆ ಕ್ಲಾಸ್ ನೋಡಿದ್ರಂತಂದ್ರೆ ಇವತ್ತಿನ ಕ್ಲಾಸ್ ತುಂಬ ಸಿಂಪಲ್ ಆಗಿ ಅರ್ಥ ಆಗ್ತದ. ಎಸ್, ಇವರ ನೇಮಕ ಯಾರು ಮಾಡ್ತಾರ್ರಿ? ರಾಜ್ಯಪಾಲರು ಮಾಡ್ತಾರ. ಪ್ರಮಾಣ ವಚನ ಯಾರ ಎದುರುಗಡೆ ಸ್ವೀಕಾರ ಮಾಡ್ತಾರ? ಪ್ರಮಾಣ ವಚನನ್ನು ರಾಜ್ಯಪಾಲರನ್ನ ಸ್ವೀಕಾರ ಮಾಡ್ತಾರ. ನೆನಪಿಟ್ಟುಕೋರಿ, ನೇಮಕ ಮತ್ತು ಪ್ರಮಾಣ ವಚನ ರಾಜ್ಯಪಾಲರಿಗೆ ಬರ್ತದ. ಅಲ್ಲಿ ಅಟಾರ್ನಿ ಜನರಲ್ಗೆ ರಾಷ್ಟ್ರಪತಿಯವರು ಆಗ್ತದ. ಇನ್ನು ಇಲ್ಲಿ ರಾಜೀನಾಮೆ ಸತ್ಯಕ್ಕೆ ಇವರು ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗ್ತೈತಿ. ಅಲ್ಲಿ ಅಟಾರ್ನಿ ಜನರಲ್ ರಾಷ್ಟ್ರಪತಿಯವರಿಗೆ ರಾಜೀನಾಮೆಯನ್ನು ಕೊಡ್ತಿದ್ರು. ಇಲ್ಲಿ ಅಡ್ವೊಕೇಟ್ ಜನರಲ್ ಯಾರಿಗೆ ಕೊಡಬೇಕಪ್ಪ ಅಂತಂದ್ರೆ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆಯನ್ನು ಕೊಡಬೇಕು. ಎಸ್, ನೆಕ್ಸ್ಟ್ ಅಧಿಕಾರಾವಧಿ. ರಾಜ್ಯಪಾಲರ ಇಚ್ಛೆ ಇರುವವರೆಗೂ, ನೆನಪಿಟ್ಟುಕೋರಿ, ರಾಜ್ಯಪಾಲರ ಇಚ್ಛೆ ಇರುವವರೆಗೂ ಅಡ್ವೊಕೇಟ್ ಜನರಲ್ ಕಾರ್ಯವನ್ನು ನಿರ್ವಹಿಸ್ತಾರೆ. ಪ್ರಸ್ತುತವಾಗಿ ಕರ್ನಾಟಕದಲ್ಲಿ 3 ವರ್ಷದ ಅವಧಿಗೆ ಅಡ್ವೊಕೇಟ್ ಜನರಲ್ ನೇಮಕ ಮಾಡಲಾಗ್ತದೆ. ಅದು ಹೆಚ್ಚಿನ ಆಗಬಹುದು, ಕಡಿಮೆನೂ ಆಗಬಹುದು. ಇಂಥದ್ದೇ ಅಂತ ನಿರ್ದಿಷ್ಟ ಇಲ್ಲ. ರಾಜ್ಯಪಾಲರ ಇಚ್ಛೆಯವರೆಗೆ ಇದು ನೆನಪಿಟ್ಕೋತಕ್ಕಂಥ ಮಾಹಿತಿ. ಮುಂದೆ ಹೋಗೋಣ. ಅರ್ಹತೆಗಳು. ಅಡ್ವೊಕೇಟ್ ಜನರಲ್ ಆಗಬೇಕಂತಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು? ಮೊಟ್ಟ ಮೊದಲು ಭಾರತದ ಪ್ರಜೆಯಾಗಿರಬೇಕು. ಈ ಕೆಳಗಿನ ಯಾವುದಾದ್ರೂ ಒಂದು ಅರ್ಹತೆ ಅಂದರೆ ಹೈಕೋರ್ಟಿನ ನ್ಯಾಯಾಧೀಶರಾಗುವ ಅರ್ಹತೆಯನ್ನು ಹೊಂದಿರಬೇಕು. ಒಂದು, ರಾಜ್ಯದ ನ್ಯಾಯಾಂಗೀಯ ಸೇವೆಗಳಲ್ಲಿ 10 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕು. ಅಥವಾ ಕೋರ್ಟಿನಲ್ಲಿ, ಯಾವ ಕೋರ್ಟು? ಹೈಕೋರ್ಟಿನಲ್ಲಿ 10 ವರ್ಷಗಳ ಕಾಲ ನ್ಯಾಯವಾದಿಯಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಹೇಳಿಕೆ ರೂಪದಲ್ಲಿ ಕ್ವಶನ್ ಕೇಳ್ತಿರ್ತಾನೆ. ಈ ಮಾಹಿತಿ ನಮಗೆ ತುಂಬ ಅನುಕೂಲಕರ ಆಗ್ತಾ ಬರ್ತದ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಹೈಕೋರ್ಟಿನ ನ್ಯಾಯಾಧೀಶರಾಗ್ತಕ್ಕಂಥ ಅರ್ಹತೆಯನ್ನು ಹೊಂದಿರಬೇಕು, ಪಾಯಿಂಟ್ ನಂಬರ್ 1. ಅಥವಾ ರಾಜ್ಯದ ನ್ಯಾಯಾಂಗೀಯ ಸೇವೆಗಳಲ್ಲಿ 10 ವರ್ಷ ಸೇವೆ ಸಲ್ಲಿಸಿರಬೇಕು. ಇದು ಇರಬೇಕು. ಎಲ್ಲಿಕಂತಂದ್ರೆ ಹೈಕೋರ್ಟಿನಲ್ಲಿ 10 ವರ್ಷಗಳ ಕಾಲ ನ್ಯಾಯವಾದಿಯಾಗಿ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು ಮತ್ತು ನ್ಯಾಯವಾದಿಯಾಗಿಯೂ ಸೇವೆಯನ್ನು ಸಲ್ಲಿಸಿರಬೇಕು. ಯಾವುದಾದ್ರೂ ಒಂದು ಅರ್ಹತೆಯನ್ನು ಪಡೆದಿರಬೇಕು. ನೆಕ್ಸ್ಟ್, ಕಾರ್ಯಗಳು. ರಾಜ್ಯಪಾಲರು ಸೂಚಿಸಿದ ಕಾನೂನಿಗೆ ಸಂಬಂಧಿಸಿದ ವಿಷಯಗಳಿಗೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ಕೊಡಬೇಕು. ಸಂವಿಧಾನದಲ್ಲಿ ಸೂಚಿಸಿದ ಕಾರ್ಯಗಳ ನಿರ್ವಹಣೆಯನ್ನು ಯಾರು ಮಾಡ್ಬೇಕ್ರಿ? ಅಡ್ವೊಕೇಟ್ ಜನರಲ್ ಆದವರು ಮಾಡಬೇಕು. ಸಿಂಪಲ್ ಆಗಿರ್ತಕ್ಕಂಥದ್ದು ಕ್ವಶನ್ ಕೇಳ್ತಿರ್ತಾನೆ ರೀ. ನೆಕ್ಸ್ಟ್, ಹಕ್ಕುಗಳು. ರಾಜ್ಯದೊಳಗಿನ ಯಾವುದೇ ಕಾನೂನು ನ್ಯಾಯಾಲಯದ ಮುಂದೆ ಹಾಜರಾಗಬಹುದು. ಅಡ್ವೊಕೇಟ್ ಜನರಲ್ಗೆ ಇರ್ತಕ್ಕಂಥ ಹಕ್ಕು ಅಥವಾ ಅಧಿಕಾರ ಅಂತಂದ್ರೆ ರಾಜ್ಯದೊಳಗಿನ ಯಾವುದೇ ಕಾನೂನು ನ್ಯಾಯಾಲಯದ ಮುಂದೆ ಹಾಜರಾಗ್ತಕ್ಕಂಥ ಹಕ್ಕು ಯಾರಿಗಿದೆ? ಅಡ್ವೊಕೇಟ್ ಜನರಲ್ ಅವರಿಗೆ ಇದೆ. ವಿಧಾನಮಂಡಲದ 2 ಸದನಗಳಲ್ಲಿ ಅಥವಾ ಜಂಟಿ ಸದನಗಳಲ್ಲಿ ಅಥವಾ ಸದಸ್ಯರೆಂದು ಹೆಸರಿಸಿದ ವಿಧಾನಮಂಡಲದ ಯಾವುದೇ ಸಮಿತಿಯ ಕಲಾಪಗಳಲ್ಲಿ ಭಾಗವಹಿಸಬಹುದು, ಚರ್ಚಿಸಬಹುದು. ಆದರೆ ಮತದಾನ ಮಾಡುವಂತಿಲ್ಲ. ಇದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್. ಇದರ ಮೇಲೆ ಜಾಸ್ತಿ ಸಲ ಕ್ವಶನ್ ಆಗೈತಿ. ಅಲ್ಲಿನೂ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಸಮಿತಿಯಲ್ಲಿ ಪಾಲ್ಗೊಳ್ಳಿ, ಜಂಟಿ ಸಮಿತಿಯಲ್ಲಿ ಪಾಲ್ಗೊಳ್ಳಿ, ಆದರೆ ಚರ್ಚಿಸಬಹುದು,
ಆನಂತರ ಭಾಗವಹಿಸಬಹುದು. ಅವರಿಗೆ ಮತದಾನ ಮಾಡತಕ್ಕಂಥ ಅಧಿಕಾರ ಅಡ್ವೊಕೇಟ್ ಜನರಲ್ಗೆ ಕೇಂದ್ರ ಸರ್ಕಾರದಾಗಿಲ್ಲ. ಇಲ್ಲಿ ಇದು ಅಟಾರ್ನಿ ಜನರಲ್ರವರಿಗೆ ಕೇಂದ್ರ ಸರ್ಕಾರದಲ್ಲಿ ಮತದಾನ ಮಾಡತಕ್ಕಂಥ ಹಕ್ಕಿಲ್ಲ. ಹಾಗೆಯೇ ರಾಜ್ಯ ಸರ್ಕಾರದಲ್ಲಿ ಅಡ್ವೊಕೇಟ್ ಜನರಲ್ರವರಿಗೆ ಮತದಾನ ಮಾಡತಕ್ಕಂಥ ಹಕ್ಕು ಇಲ್ಲ. ಇವರು ಎರಡೂ ಸದನಗಳಲ್ಲಿ ಪಾಲ್ಗೊಳ್ಳಬಹುದು, ಆದರೆ ಚರ್ಚಿಸಬಹುದು, ಭಾಗವಹಿಸಬಹುದು, ಆದರೆ ಮತದಾನ ಮಾಡಲಿಕ್ಕೆ ಇವರಿಗೆ ಬರಂಗಿಲ್ಲ. ಕೇಂದ್ರದಲ್ಲಿ ಅಟಾರ್ನಿ ಜನರಲ್ರವರಿಗೆ ಮಾಡಕ್ಕೆ ಬರಂಗಿಲ್ಲ ರೀ ಮತದಾನ. ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ರವರಿಗೆ ಮತದಾನ ಮಾಡಲಿಕ್ಕೆ ಬರಂಗಿಲ್ಲ. ಮೇನ್ ಆಗಿ ಫೋಕಸ್ ಆಗಿ ಹೇಳಿಕೆ ರೂಪದಲ್ಲಿ ಕ್ವಶನ್ ಕೇಳಿದಾಗ ಇಂಥವುಗಳು ನಮಗೆ ಭಾರಿ ಮುಖ್ಯವಾಗ್ತವ. ಇವರ ವೇತನಕ್ಕೆ ಬಂದಾಗ ಸಂವಿಧಾನದಲ್ಲಿ ವೇತನವನ್ನು ನಿಗದಿಪಡಿಸಲಾಗಿಲ್ಲ. ರಾಜ್ಯಪಾಲರು ನಿಗದಿಪಡಿಸಿದಷ್ಟು ವೇತನವನ್ನು ಇವರು ಪಡಿತಾರ. ಕೆಲವೊಂದಿಷ್ಟು ನಿರ್ಬಂಧಗಳು ಅವರಿಗೂ ಇದ್ದು, ಅಟಾರ್ನಿ ಜನರಲ್ರವರಿಗೂ ಇವರಿಗೂ ಕೆಲವೊಂದಿಷ್ಟು ನಿರ್ಬಂಧಗಳು ಇದ್ದಾವೆ. ರಾಜ್ಯ ಸರ್ಕಾರದ ಪರವಾಗಿ ವಹಿಸಿದ ವಕಾಲತ್ತಿಗೆ ವಿರುದ್ಧವಾಗಿ ಅಂದ್ರೆ ಯಾವುದೇ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇವರು ಕೇಸುಗಳನ್ನು ತಗೋತಕ್ಕಂಥದ್ದಲ್ಲ, ಮಾಡ್ತಕ್ಕಂಥದ್ದಲ್ಲ. ಕ್ರಿಮಿನಲ್ ಮೊಕದ್ದಮೆ ಎದುರಿಸುತ್ತಿರುವ ಆರೋಪಿಯನ್ನು ರಕ್ಷಣೆ ಮಾಡಂಗಿಲ್ಲ. ಯಾರಾದರೂ ಕ್ರಿಮಿನಲ್ ಆಗಿ ಅವರಿಗೆ ಇವರು ರಕ್ಷಣೆ ಮಾಡಕ್ಕೆ ಬರಂಗಿಲ್ಲ. ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಕಂಪನಿ ನಿಗಮದ ನಿರ್ದೇಶಕರ ಹುದ್ದೆ ಅಲಂಕರಿಸುವಂತಿಲ್ಲ. ಇವರು ನಿರ್ಬಂಧಗಳು ಕೇಳ್ತಿರ್ತಾನ್ರಿ. ಈ ಕೆಳಗಿನವುಗಳಲ್ಲಿ ಅಡ್ವೊಕೇಟ್ ಜನರಲ್ಗೆ ಸಂಬಂಧಪಡದಂಥ ಅಂಶ ಇವೆಲ್ಲ ನಮಗೆ ಗೊತ್ತಿದ್ದು ಅಂತಂದ್ರೆ ಯಾವ ಅಂಶ ಸಂಬಂಧಪಡಂಗಿಲ್ಲ ನಮಗೆ ನೇರವಾಗಿ ಗೊತ್ತಿರ್ತದ. ಆರಾಮಾಗಿ ನಾವು ಆನ್ಸರ್ನ ಹಾಕಬಹುದು. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಏನು ನಿರ್ಬಂಧ ಇರ್ತದೆ ಇವರಿಗೆ? ರಾಜ್ಯ ಸರ್ಕಾರದ ಪರವಾಗಿ ವಹಿಸಿದ ವಕಾಲತ್ತಿಗೆ ವಿರುದ್ಧವಾಗಿ ಯಾರಾದರೂ ರಾಜ್ಯ ಸರ್ಕಾರದ ವಿರುದ್ಧ ಕೇಸ್ ಹಾಕಿದ್ರೆ ಆ ಕೇಸಿನ ಪರವಾಗಿ ಅಲ್ಲ, ಆ ರಾಜ್ಯ ಸರ್ಕಾರದ ಪರವಾಗಿಯೇ ನಿಂದಿರಬೇಕು ಹೊರತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇವರು ನಿಂದ್ರಾಕ ಬರಂಗಿಲ್ಲ. ರಾಜ್ಯ ಸರ್ಕಾರದ ಪರವಾಗಿ ವಹಿಸಿದ ವಕಾಲತ್ತಿಗೆ ವಿರುದ್ಧವಾಗಿ ವಾದವನ್ನು ಮಂಡಿಸುವಂತಿಲ್ಲ. ಭಾರಿ ಇಂಪಾರ್ಟೆಂಟ್ ಪಾಯಿಂಟ್. ಕ್ರಿಮಿನಲ್ ಮೊಕದ್ದಮೆ ಎದುರಿಸುತ್ತಿರುವ ಆರೋಪಿಯನ್ನು ರಕ್ಷಿಸುವಂತಿಲ್ಲ. ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಕಂಪನಿ ನಿಗಮದ ನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸುವಂತಿಲ್ಲ. ಅಡ್ವೊಕೇಟ್ ಜನರಲ್ ಅವರ ಕಾರ್ಯವ್ಯಾಪ್ತಿ ಎಷ್ಟಿದೆ? ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹಾಗೂ ಟ್ರಿಬ್ಯುನಲ್ಗಳಲ್ಲಿ ಮತ್ತು CATಗಳಲ್ಲಿ ಇರುವ ಮೊಕದ್ದಮೆಗಳ ಬಗ್ಗೆ ರಾಜ್ಯ ಸರ್ಕಾರದ ಪರ ವಕಾಲತ್ತು ಅಂದ್ರೆ ಮತ್ತು ಅದಕ್ಕೆ ಇವ್ರನ್ನ ರಾಜ್ಯ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಕರೀತಾರೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ಆಗಲಿ ಮತ್ತು ಹೈಕೋರ್ಟ್ ಹಾಗೂ ಟ್ರಿಬ್ಯುನಲ್ಸ್ಗಳಲ್ಲಿ ಮತ್ತು CATಗಳಲ್ಲಿ ಮೊಕದ್ದಮೆಗಳ ಬಗ್ಗೆ ರಾಜ್ಯ ಸರ್ಕಾರದ ಪರವಾಗಿ, ಇದು ಪಾಯಿಂಟ್ ಇಂಪಾರ್ಟೆಂಟ್, ರಾಜ್ಯ ಸರ್ಕಾರದ ಪರವಾಗಿ ವಕಾಲತ್ತನ್ನು ನಿರ್ವಹಿಸಬಹುದು. ಓಕೆ. ನಿವೃತ್ತಿಯ ನಂತರ ಕೆಲವೊಂದು ಸಲ ಕ್ವಶನ್ಗಳಾಗ್ತಿರ್ತಾವ. ನಿವೃತ್ತಿಯ ನಂತರ ಇವರು ರಾಜ್ಯ ಸರ್ಕಾರದ ಪೂರ್ಣಾವಧಿ ಸಲಹೆಗಾರರಲ್ಲ, ಸರ್ಕಾರಿ ನೌಕರರು ಅಲ್ಲ. ಅಧಿಕಾರ ಮುಗಿದ ಮೇಲೆ ವಕೀಲ ವೃತ್ತಿಯನ್ನು ಇವರು ಮುಂದುವರಿಸಬಹುದು. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಇವರ ಅಧಿಕಾರ ಮುಗಿದ ನಂತರ ವಕೀಲ ವೃತ್ತಿಯಲ್ಲಿ ಮುಂದುವರಿಯಬಹುದು. ಶಶಿ ಕಿರಣ ಶೆಟ್ಟಿ ಇವರು ಕರ್ನಾಟಕದ ಪ್ರಸ್ತುತ ಅಡ್ವೊಕೇಟ್ ಜನರಲ್ ಆಗಿದ್ದು 2023ರಿಂದ ಕಾರ್ಯವನ್ನು ನಿರ್ವಹಿಸಕತ್ತಾರ. ಇಂತಿಷ್ಟೇ ಅವಧಿಯಿಂದ ಇವರಿಗಿಲ್ಲ. 3 ವರ್ಷದವರೆಗೂ ನೇಮಕ ಮಾಡಬಹುದು. ಮತ್ತು ರಾಜ್ಯಪಾಲರ ಇಚ್ಛೆಯ ಮೇರೆಗೆ ಅದನ್ನು ಮುಂದುವರ್ಸಕ್ಕೂ ಅವಕಾಶವನ್ನು ಕೊಡಲಾಗಿದೆ. ಶಶಿ ಕಿರಣ್ ಶೆಟ್ಟಿಯವರು ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಸ್ತುತ ಅಡ್ವೊಕೇಟ್ ಜನರಲ್ ಆಗಿದ್ದು 2023ರಿಂದ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಓಕೆ, ಇಷ್ಟು ಮಾಹಿತಿ ಯಾರ ಬಗ್ಗೆ ನಾವು ನೋಡಿ ಇವತ್ತು ಅಡ್ವೊಕೇಟ್ ಜನರಲ್ ಅವರ ಕುರಿತು ನೋಡ್ತಾ ಬಂದೀವಿ. ಇವರನ್ನು ರಾಜ್ಯ ಸರ್ಕಾರದ ಅಥವಾ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂಥೇಳಿ ನಾವು ಕರಿತಾ ಬರ್ತೀವಿ. ನಿನ್ನೆ ದಿನ ಕ್ಲಾಸ್ ನೋಡಿದ್ರಂತಂದ್ರೆ ಅಟಾರ್ನಿ ಜನರಲ್ರವರ ಕುರಿತು ಸಂಪೂರ್ಣ ಮಾಹಿತಿ ಸಿಗ್ತದೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಡ್ವೊಕೇಟ್ ಜನರಲ್ರವರ ಕುರಿತು ಮಾಹಿತಿಯನ್ನು ನೋಡಿವಿ. ಮತ್ತು ನಾಳೆಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರಗಳು. ಶುಭವಾಗಲಿ.